ಗಾರ್ಲಿಕ್ ನೀಟಾಗಿ ಚಾಪ್ ಮಾಡ್ಕೊಂಡಿರೋ ಗಾರ್ಲಿಕ್ ಹಾಕಿ ಚೆನ್ನಾಗಿ ರೋಸ್ಟ್ ಹಾಕಬೇಕು. ರೋಸ್ಟ್ ಆಗ್ತಾ ಇದ್ದಂಗೆ ಒಂಚೂರು ಕರಿ ಲೀವ್ಸ್ ಹಾಕೊಳ್ಳಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಕರಿ ಲೀವ್ಸ್ ಹಾಕಿದಾದ್ಮೇಲೆ ಸ್ವಲ್ಪ ನೀಟಾಗಿ ರೋಸ್ಟ್ ಆಗಲಿ. ಚಿಲ್ಲಿನ ಪೀಸ್ ಮಾಡಿ ಹಾಕೊಳ್ಳಿ. ಹಾಗೆ ನಾವು ಚಿಕನ್ ಬ್ರೆಸ್ಟ್ನ ಕ್ಲೀನ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕಿ. ಮ್ಯಾರಿನೇಷನ್ಗೆ ಏನೇನು ಹಾಕಿದ್ದೀರಾ? ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಸಾಲ್ಟು ಮತ್ತು ಚಿಲ್ಲಿ ಪೌಡರ್. ಇದಕ್ಕೆ ಆಯಿಲ್ ಮೇಲೆ ರೋಸ್ಟ್ ಮಾಡೋದು. ಇದನ್ನು ಆಯಿಲಲ್ಲಿ ನೀಟಾಗಿ ರೋಸ್ಟ್ ಮಾಡೋಣ. ನೀಟಾಗಿ ರೋಸ್ಟ್ ಮಾಡಿ ಇದೇ ಥರ ಬೇಕಿದ್ರೆ ಬಟರ್ ಹಾಕೊಂಡ್ರೆ ಬಟರ್ ಗಾರ್ಲಿಕ್ ಚಿಕನ್ ಆಗುತ್ತೆ. ನಾವು ಓನ್ಲಿ ಗಾರ್ಲಿಕ್ ಯೂಸ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ನೀಟಾಗಿ ರೋಸ್ಟ್ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ. ರಸಮ್ ಜೊತೆ ಸೈಡ್ಗೆ ಇಲ್ಲ ಬೇರೆ ಯಾವುದೇ ಸಾಂಬಾರ್ ಜೊತೆಗೆ ಸೈಡ್ಗೆ ಚೆನ್ನಾಗಿರುತ್ತೆ ಮಂಚಿಗೆ. ಇಷ್ಟೇನಾ? ಹೌದು. ಈ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಲಾಸ್ಟಿಗೆ ಒಂದು ಮಸಾಲ ಪೌಡ್ರು ಮೆಸೇಜ್ ಅದನ್ನು ನೋಡಿಕೊಂಡು ಪೌಡ್ರು ಒಂಚೂರು ಹಾಕ್ಕೊಳ್ಳಿ. ಫುಲ್ ಬಾಯ್ಲ್ ಆಗಿದೆ. ಇವಾಗ ಒಂದು ಮಸಾಲ ರೆಡಿ ಮಾಡ್ಕೊಂಡು ಅದೊಂಚೂರು ಪೌಡರ್ ಹಾಕೋಣ. ಏನೇನು ಹಾಕಿದ್ದೀರಾ ಮಸಾಲೆಗೆ? ಇದು ಏಲಕ್ಕಿ, ಲವಂಗ, ಚಕ್ಕೆ, ಕಾಳುಮೆಣಸು, ಒಂಚೂರು ಜೀರಿಗೆ, ಒಂಚೂರು ಸೋಂಪು, ಕರಿಬೇವು ಮತ್ತು ಒಂದು ಒಣಮೆಣಸಿನ್ಕಾಯಿ ಒಂದು 4 ಹಾಕಿ ಪೌಡ್ರ್ ಮಾಡ್ಕೊಂಡಿರೋದು ಇದು. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಡ್ರೈ ಆಗಬೇಕಿದು. ಇದೆಲ್ಲ ನೀಟಾಗಿ ಡ್ರೈ ಆಗಬೇಕು. ಇದ್ರ ಜೊತೆಗೆ ಒಂಚೂರು ಅರಿಶಿನ ಹಾಕೋಣ. ಆಲ್ರೆಡಿ ಅರಿಶಿನ ಹಾಕಿದ್ದೀವಿ ತೊಳಿಬೇಕಾದ್ರೆ. ಇನ್ನೊಂಚೂರು ಒಳ್ಳೇದು ಅರಿಶಿನ ಹಾಕಿದ್ರೆ ಅದಕ್ಕೆ ಒಂಚೂರು ಹಾಕ್ಕೊತೀನಿ. ನಿಮಗೆ ಪೆಪ್ಪರ್ ಏನಾದರೂ ಫ್ಲೇವರ್ ಜಾಸ್ತಿ ಬೇಕಂದ್ರೆ ಸಪ್ರೇಟ್ ಏನಾದರೂ ಪೌಡರ್ ಇಟ್ಕೊಂಡಿದ್ರೆ ಪೆಪ್ಪರು ಬೇಕಿದ್ರೆ ಸಪ್ರೇಟಾಗಿ ಹಾಕ್ಕೋಬಹುದು. ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು. ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸ್ ಗಾರ್ನಿಷ್ ಮಾಡ್ಬೋದು ನೀವು. ಇದಕ್ಕೆ ಪೆಪ್ಪರ್ನ ಗಾರ್ನಿಷ್ ಮಾಡ್ಬೋದು. ಲಾಸ್ಟಿಗೆ ಬೇಕಾದರೆ ಹಂಗೇನೆ ಗಾರ್ಲಿಕ್ನ ಒಟ್ಟು ತೆಗೆದಲ್ಲೇ ಹಿಂಗೆ ಇಟ್ಕೊಂಡು ನಾನು ತೋರಿಸ್ತೀನಿ. ಈಗ ಅದು ಲಾಸ್ಟ್ ಫೈನಲ್ ಟಚ್ಚು. ಇದು ರೋಸ್ಟ್ ಆಗ್ತಾ ಇರಲಿ ಲೋ ಫ್ಲೇಮಲ್ಲಿ. ಆ ಮಸಾಲೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು. ಒಂಚೂರು ಗಾರ್ಲಿಕ್ನ ಫಿನಿಶಿಂಗ್ ಟಚ್ ಕೊಡೋಣ. ತೋರಿಸ್ತೀವಿ. ಅವು ಬೇರೆ ಯಾವ ಥರ ಆದರೂ ಯೂಸ್ ಮಾಡಿ ಪ್ರೆಸ್ ಮಾಡ್ಬೋದು, ಇಲ್ಲ ಚಾಕು ಥರನೇ ಈ ಥರ ಪ್ರೆಸ್ ಮಾಡಿ ಹಾಕ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ. ಗಾರ್ಲಿಕ್ಕು ರೋಸ್ಟ್ ಆಗುತ್ತಲ್ಲ, ತಿನ್ನೋಕ್ಕೆ ಇಷ್ಟಪಡ್ತಾರೆ ಎಲ್ಲರೂ. ಈ ಥರ ಫೈನಲ್ ಟಚ್ ಕೊಡಿ. ಹಾಕ್ಬಿಟ್ಟು ಇದನ್ನು ಈ ಥರ ನೀಟಾಗಿ ಒಂದು ಲೋ ಫ್ಲೇಮಲ್ಲಿ 3 to 5 ಮಿನಿಟ್ಸ್ ಸಾಕು. ಡ್ರೈ ಆಗ್ತಾ ಇದೆ ನೋಡಿ, ಎಲ್ಲ ಫುಲ್ ಡ್ರೈ ಆಗ್ತಾ ಇದೆ. ಎಲ್ಲ ಡ್ರೈ ಆದಮೇಲೆ ನೀವು ಟೇಸ್ಟ್ ನೋಡ್ಬೋದು. ಖಾರ ಬೇಕಿದ್ರೆ ಖಾರ ಹಾಕ್ಕೋಬೋದು, ಸಾಲ್ಟು ಎಲ್ಲ ನೋಡಿ ನೀವು ಚೆಕ್ ಮಾಡ್ಕೋಬೋದು. ನನಗೆ ಟೇಸ್ಟ್ ಕೊಡ್ತೀರಾ? ಇವಾಗ ನಾನೊಂದು ವಿಡಿಯೋ ಮಾಡಿ